ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಇಂಗ್ಲೀಷ್ ಕ್ಲಾಸ್. ಇವತ್ತಿನ ದಿವಸ ನಾವೇನಪ್ಪ ಅಂದರೆ ಸೆಕೆಂಡ್ ಪಿ ಯು ಸಿನಲ್ಲಿರುವಂಥ 2 ಡಿಯರ್ ಪಾಠವನ್ನು ಡಿಸ್ಕಷನ್ ಮಾಡೋಣ ಅಂತ. ಈ ಪಾಠವನ್ನು ಬರೆದಂಥವ್ರು ಲಿಯೋ ಟಾಲ್ಸ್ಟಾಯ್, ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸಿ, ಅಂದರೆ ನಿಯರ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಆ್ಯಂಡ್ ಇಟಲಿ, ಎರಡು ದೇಶಗಳಿರ್ತಾವೆ ರೀ. ಯಾವಂತಂದರೆ ಫ್ರಾನ್ಸ್ ಆ್ಯಂಡ್ ಇಟಲಿ. ಆ ಬಾರ್ಡರ್ನಲ್ಲಿ ಆನ್ ದ ಶೋರ್ ಆಫ್ ದ ಮೆಡಿಟೇರಿಯನ್ ಸಿ ಹತ್ರ ಲೈಸ್ ಎ ಟೈನಿ ಕಿಂಗ್ಡಮ್, ಎ ಟೈನಿ ಲಿಟಲ್ ಕಿಂಗ್ಡಮ್. ಟೈನಿ ಅಂದರೆ ಪುಟ್ಟ ಅಂತ ಕರಿತೀವಿ, ಲಿಟಲ್ ಕಿಂಗ್ಡಮ್ ಸಣ್ಣ ಪುಟ್ಟ ರಾಜ್ಯ ಇತ್ತು. ಕಾಲ್ಡ್ ಮೊನ್ಯಾಕೋ, ಅದ್ರ ಹೆಸರು ಏನಪ್ಪ ಅಂತಂದರೆ ಮೊನ್ಯಾಕೋ ರಾಜ್ಯ ಇತ್ತು. ಮೆನಿ ಎ ಸ್ಮಾಲ್ ಕಂಟ್ರಿ ಟೌನ್ ಕ್ಯಾನ್ ಬಾಸ್ಟ್ ಮೋರ್ ಇನ್ಹ್ಯಾಬಿಟೆಂಟ್ಸ್ ದ್ಯಾನ್ ಹಿಸ್ ಕಿಂಗ್ಡಮ್, ಫಾರ್ ದೇರ್ ಆರ್ ಓನ್ಲಿ ಅಬೌಟ್ 7,000. ಒಂದು ಸ್ಮಾಲ್ ಕಂಟ್ರಿ ಇತ್ತು. ಆಮೇಲೆ ಅಬೌಟ್ ದ 7,000, ಬರೀ 7,000 ಜನ ಮಾತ್ರ ಅಲ್ಲಿ ಇದ್ದರು. ಆಲ್ ಆಫ್ ದೆಮ್ ಆಲ್ ಟೋಲ್ಡ್, ಆ್ಯಂಡ್ ಇಫ್ ಆಲ್ ದ ಲ್ಯಾಂಡ್ ಇನ್ ಕಿಂಗ್ಡಮ್ ವರ್ ಡಿವೈಡೆಡ್, ದೇರ್ ವುಡ್ ನಾಟ್ ಬಿ ಎನ್ ಎಕರೆ ಫಾರ್ ಈಚ್ ಇನ್ಹ್ಯಾಬಿಟೆಂಟ್. ಇನ್ಹ್ಯಾಬಿಟೆಂಟ್ ಅಂದರೆ ಅರ್ಥ ಮಾಡ್ಕೊಳ್ರಿ, ವಾಸವಾಗಿರುವಂಥ, ಅಲ್ಲಿ ಇರುವಂಥ ವಾಸವಾಗಿರುವಂಥ ಜನರು ಎಲ್ಲರೂ ಸೇರಿಸಿದ್ರು ಕೂಡ ಪ್ರತಿಯೊಬ್ಬರಿಗೆ 1 ಎಕರೆಗಿಂತನೂ ಕಡಿಮೆ ಬರ್ತಾಯಿತ್ತು, ಅಥವಾ 1 ಎಕರೆ ಬರ್ತಾಯಿತ್ತು. ಅಷ್ಟು ಸಣ್ಣ ರಾಜ್ಯ ಆಗಿತ್ತು. ಬಟ್ ಇನ್ ದಿಸ್ ಟಾಯ್ ಕಿಂಗ್ಡಮ್ ದೇರ್ ಈಸ್ ಎ ರಿಯಲ್ ಕಿಂಗ್ಲೆಟ್. ಅಲ್ಲೊಬ್ಬ ರಾಜ್ಯ ಇದ್ದ, ಆ್ಯಂಡ್ ಹ್ಯಾಸ್ ಎ ಪ್ಯಾಲೇಸ್. ಅಲ್ಲಿ ಮತ್ತೇನಪ್ಪ ಅಂತಂದ್ರೆ ಪ್ಯಾಲೇಸ್ ಇತ್ತು, ಆ್ಯಂಡ್ ಕೋರ್ಟಿಯರ್ಸ್. ನೋಡ್ರಿ, ಸಣ್ಣ ರಾಜ್ಯ ಇತ್ತು ಅಂತ ತಿಳ್ಕೊಂಡಿದ್ರಿ, ಬಟ್ ರಾಜ್ಯ ಸಣ್ಣದಿದ್ರೂ ಕೂಡ ಅಲ್ಲೆಲ್ಲ ವ್ಯವಸ್ಥೆ ಸರಿಯಾಗಿ ಇತ್ತು. ಒಬ್ಬ ರಾಜ್ಯ ಇದ್ದ, ಆ್ಯಂಡ್ ಹಿ ಹ್ಯಾಸ್ ಎ ಪ್ಯಾಲೇಸ್. ಅಲ್ಲೊಂದು ಪ್ಯಾಲೇಸ್ ಇತ್ತು ಅಂತ ಹೇಳ್ತೀವಿ. ಆ್ಯಂಡ್ ಕೋರ್ಟಿಯರ್ಸ್ ಅಂದರೆ ರಾಜ ಪರಿವಾರ ಇತ್ತು. ಆ್ಯಂಡ್ ಮಿನಿಸ್ಟರ್ಸ್, ಮಂತ್ರಿಮಂಡಲ ಇತ್ತು. ಆ್ಯಂಡ್ ಬಿಷಪ್, ರಾಜಗುರು ಅಂತ ಕರಿತೀವಿ ಇವರನ್ನು, ಬಿಷಪ್ ಇದ್ದರು. ಆ್ಯಂಡ್ ಜನರಲ್ಸ್, ಸೇನಾ ದಂಡನಾಯಕರಿದ್ದರು. ಆ್ಯಂಡ್ ಜನರಲ್ಸ್ ಆ್ಯಂಡ್ ಆ್ಯನ್ ಆರ್ಮಿ ಕೂಡ ಇತ್ತು ಅಂತ ಹೇಳ್ತೀವಿ. ಈ ಪುಟ್ಟ ರಾಜ್ಯ ಇದ್ದರೂ ಕೂಡ ಇಲ್ಲೆಲ್ಲ ಯಾವುದೇ ರೀತಿ ರಾಜ್ಯ ದರ್ಬಾರ್ ನಡೆಯುವಂಥ ಎಲ್ಲ ರಾಜ್ಯದಲ್ಲಿ ಯಾವ ರೀತಿ ನಡೀತದ ಹಾಗೆ ಎಲ್ಲನೂ ಇತ್ತು ಅಂತ ಹೇಳ್ತೀವಿ. ಸಣ್ಣ ರಾಜ್ಯ ಆದರೂ ಕೂಡ ಎಲ್ಲ ಇತ್ತು ಅಂತ ಹೇಳ್ತೀವಿ. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಅಂಥ ಪರಿ ದೊಡ್ಡ ಆರ್ಮಿ ಇರಲಿಲ್ಲ. ಓನ್ಲಿ 60 men. ಅದು ಆರ್ಮಿಯಲ್ಲಿ 60 ಜನ ಮಾತ್ರ ಇದ್ದು ಅಂತ ಹೇಳ್ತೀವಿ. ಬಟ್ ಸ್ಟಿಲ್ ಇಟ್ ಈಸ್ ಆ್ಯನ್ ಆರ್ಮಿ. ದೇರ್ ಆರ್ ಆಲ್ಸೋ ಎ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್. ಇಲ್ಲಿ ಈ ರಾಜ್ಯದಲ್ಲಿ ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ರು. ಆ್ಯಸ್ ಎಲ್ಸ್ವೇರ್ ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಬೇರೆ ಕಡೆ ಇದ್ದಂಥ ರಾಜ್ಯದಲ್ಲಿ ಇದ್ದಿದ್ದಕ್ಕಿಂತ ಹೆಚ್ಚು ಟ್ಯಾಕ್ಸಸ್ ಎಲ್ಲಿತ್ತಪ್ಪ ಅಂತಂದರೆ ಈ ರಾಜ್ಯದಲ್ಲಿ ಇತ್ತು. ಎದರ ಮೇಲೆ ಹಾಕ್ತಾ ಇದ್ರು ಅಂದರೆ ಟೊಬ್ಯಾಕೋ ಆ್ಯಂಡ್ ಆನ್ ವೈನ್ ಆ್ಯಂಡ್ ಸ್ಪಿರಿಟ್ಸ್ ಅಂತ ಕರಿತೀವಿ. ಟೊಬ್ಯಾಕೋ ಅಂದರೆ ತಂಬಾಕು, ಮತ್ತು ವೈನ್ ಆ್ಯಂಡ್ ಸ್ಪಿರಿಟ್ ಅಂದರೆ ಮದ್ಯ ಅಂತ ಕರಿತೀವಿ. ಇವೆರಡರ ಮೇಲೆ ಭಾಳಷ್ಟು ಟ್ಯಾಕ್ಸ್ಗಳು ಇದ್ವು. ಆ್ಯಂಡ್ ಎ ಪೋಲ್ ಟ್ಯಾಕ್ಸ್ ಅಂತಂದರೆ ತಲೆಗಂದಾಯ ಅಂತ ಕರಿತೀವಿ. ಪ್ರತಿಯೊಬ್ಬರ ತಲೆ ಮೇಲೆ ತಲೆಗಂದಾಯ ಅಂತ ಹಾಕ್ತೀವಿ, ಹಾಗಾಗಿ ಪೋಲ್ ಟ್ಯಾಕ್ಸ್ ಅಂತ ಕರಿತೀವಿ. ಬಟ್ ದ ಪೀಪಲ್ ದೇರ್ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಆ್ಯಸ್ ಪೀಪಲ್ ಡೂ ಇನ್ ಅದರ್ ಕಂಟ್ರೀಸ್. ಬೇರೆ ದೇಶದಕ್ಕಿಂತನೂ ಈ ದೇಶದಲ್ಲಿ ಏನಿತ್ತು, ಈ ರಾಜ್ಯದಲ್ಲಿ ಡ್ರಿಂಕ್ ಆ್ಯಂಡ್ ಸ್ಮೋಕ್ ಭಾಳಷ್ಟು ಇತ್ತು ಅಂತ ಹೇಳ್ತೀವಿ. ದೇರ್ ಆರ್ ಸೋ ಫ್ಯೂ ಆಫ್ ದೆಮ್ ದಟ್ ದ ಪ್ರಿನ್ಸ್ ವುಡ್ ಹ್ಯಾವ್ ಬೀನ್ ಹಾರ್ಡ್ ಪುಟ್ ಟು ಇಟ್ ಟು ಫೀಡ್ ಹೀಸ್ ಕೋರ್ಟಿಯರ್ಸ್ ಆ್ಯಂಡ್ ಆಫೀಸಿಯಲ್ಸ್. ಯಾಕೆಪ್ಪ ಅಂತಂದರೆ ಈ ರಾಜ ಯಾಕೆ ಇದನ್ನು ನಿಲ್ಲಿಸಲಿಲ್ಲ ಅಂತಂದರೆ, ಬೇರೆ ರಾಜ್ಯದಕ್ಕಿಂತ ಯಾಕೆ ನಿಲ್ಲಿಸಲಿಲ್ಲ ಅಂತಂದರೆ, ಕೋರ್ಟಿಯರ್ಸ್ ರಾಜ ಪರಿವಾರ ನಡೆಸ್ಕೊಂಡು ಹೋಗಬೇಕಾಗಿತ್ತು. ಆ್ಯಂಡ್ ಆಫೀಸಿಯಲ್ಸ್ ಏನು ಖರ್ಚುಗಳಿರ್ತಾವೆ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕಾಗಿತ್ತು. ಯಾಕಂತಂದರೆ ಸಣ್ಣ ರಾಜ್ಯ ಇರೋದ್ರಿಂದ ಇಲ್ಲಿ ಅಮೌಂಟು ಕೂಡ ಕಡಿಮೆ ಇರ್ತದೆ, ಹಾಗಾಗಿ ಇವನು ಟ್ಯಾಕ್ಸ್ಗಳನ್ನು ಹಾಕ್ತಾ ಇದ್ದ. ಆ್ಯಂಡ್ ಟು ಕೀಪ್ ಹಿಮ್ಸೆಲ್ಫ್, ತಾನೂ ಕೂಡ ಚೆನ್ನಾಗಿ ಇರಬೇಕು ಅಂತ ಹೇಳಿ ಹಾಕಿದ್ದ. ಇಫ್ ಹಿ ಹ್ಯಾಡ್ ನಾಟ್ ಫೌಂಡ್ ಎ ನ್ಯೂ ಆ್ಯಂಡ್ ಸ್ಪೆಷಲ್ ಸೋರ್ಸ್. ಇನ್ನೊಂದು ಹ್ಯಾಡ್ ನಾಟ್ ಫೌಂಡ್ ಎ ನ್ಯೂ ಆ್ಯಂಡ್ ಸ್ಪೆಷಲ್ ಸೋರ್ಸ್ ಆಫ್ ರೆವೆನ್ಯೂ. ಆದಾಯ ಬರುವಂಥದ್ದು ಇನ್ನೊಂದು ಮೂಲವನ್ನು ಹುಡುಕಿದ್ದ. ದಿಸ್ ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಎ ಗೇಮಿಂಗ್ ಹೌಸಸ್. ನಿಮಗೆ ಈಗ ಆಲ್ರೆಡಿ ಗೊತ್ತದ, ತಂಬಾಕು ಮತ್ತು ಮದ್ಯದ ಮೇಲೆ
ಅವರು ಟ್ಯಾಕ್ಸ್ಗಳನ್ನು ಹಾಕಿದ್ರೆ ಆಮೇಲೆ ಇನ್ನೊಂದು ಸ್ಪೆಷಲು ವಿದ್ಯಾರ್ಥಿಗಳ ನೆನಪಿಟ್ಟುಕೋರಿ, ಇಲ್ಲಿ ಒಂದು ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ ರೀ. ದ ಸ್ಪೆಷಲ್ ರೆವೆನ್ಯೂ ಯಾವುದು ಅಂತ ಕೇಳಿದರೆ ಗೇಮಿಂಗ್ ಹೌಸ್ ಅಂತ ಬರಿಬೇಕು. ಗೇಮಿಂಗ್ ಹೌಸ್ ಅಂತಂದರೆ ಜೂಜಾಟ ಅಂತ ಕರಿತೀವಿ. ಈ ಜೂಜಾಟವನ್ನು ಕೂಡ ಆ ರಾಜ್ಯದಲ್ಲಿ ನಡೆಸ್ತಾ ಇದ್ರು. ವೇರ್ ಪೀಪಲ್ ಪ್ಲೇ ರೋಲೆಟ್. ಇಲ್ಲಿ ರೋಲೆಟ್ ಅಂತಂದರೆ ಆ ಒಂದು ಆಟ ಆಡುವಂಥ ಸಾಮಗ್ರಿ ಇರ್ತವೆ, ಚಕ್ರ ಇರ್ತದೆ, ಹಾಗಾಗಿ ಅದನ್ನು ಆಡ್ತಾಯಿದ್ರು. ಜೂಜಾಟವನ್ನು ಆಡಿ ಮತ್ತೆ ವಾಪಸ್ ಹೋಗ್ತಾವಂಥದ್ದು ಡೈಲಿ ಇದು ಕೆಲಸ ನಡೀತಾ ಇತ್ತು. ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೆನ್ ವಿನ್ ಆರ್ ಲೂಸ್. ನೋಡಿರಿ, ಈ ಜೂಜಾಟ ಅಂದಮೇಲೆ ನಿಮ್ಗೆ ಆಲ್ರೆಡಿ ಗೊತ್ತದ, ಕೆಲವೊಬ್ರು ಗೆಲ್ತಾರೆ, ಕೆಲವೊಬ್ರು ಸೋಲ್ತಾರೆ, ಕೆಲವೊಮ್ಮೆ ಗೆಲ್ತಾರೆ, ಕೆಲವೊಮ್ಮೆ ಸೋಲ್ತಾರೆ. ಹಾಗಾಗಿ ವೆದರ್ ದಿ ವಿನ್ ಒಂದೊಂದು ಸಲ ವಿನ್ ಆಗ್ತಾಯಿದ್ರು, ಇನ್ನೊಂದು ಸಲ ಲೂಸ್ ಎಲ್ಲ ಕಳ್ಕೊಂಡು ಏನು ಈ ಹಣವನ್ನು ಕಳ್ಕೊಂಡು ಮನೆಗೆ ಹೋಗ್ತಾ ಪರಿಸ್ಥಿತಿ ಬರ್ತಿತ್ತು. ದ ಕೀಪರ್ ಆಲ್ವೇಸ್ ಗೆಟ್ಸ್ ಎ ಪರ್ಸೆಂಟೇಜ್. ಕೀಪರ್ ಅಂತಂದರೆ ಆ ಜೂಜಾಟವನ್ನು ನಡೆಸುವಂಥ ವ್ಯಕ್ತಿ ಆಲ್ವೇಸ್ ಗೆಟ್ಸ್ ಎ ಪರ್ಸೆಂಟೇಜ್. ಅವನು ಗೆದ್ದರೂ ಆಯ್ತು ಸೋತ್ರೂ ಆಯ್ತು, ಅಲ್ಲಿ ಪರ್ಸೆಂಟೇಜ್ ಇಷ್ಟು ಅಮೌಂಟನ್ನು ಕಟ್ಟಿಸ್ಕೋತಾ ಇದ್ರೆ ಯಾರು ಆ ಕೀಪರ್. ಆನ್ ದ ಟರ್ನ್ ಓವರ್, ಡೈಲಿ ಆ ಕೆಲಸ ನಡೀತಾ ಇತ್ತು. ಡೈಲಿ ಜನರು ಬರ್ತಾಯಿದ್ರು, ಅಲ್ಲಿ ಇಷ್ಟಂಥ ಪರ್ಸೆಂಟೇಜನ್ನು ದುಡ್ಡು ಅಮೌಂಟನ್ನು ಕಟ್ಟಿ ಆಡ್ತಾಯಿದ್ರು. ಇದು ಟರ್ನ್ ಓವರ್ ಆಗ್ತಾಯಿತ್ತು. ಆ್ಯಂಡ್ ಔಟ್ ಆಫ್ ಹೀಸ್ ಪ್ರಾಫಿಟ್ ಹಿ ಪೇಸ್ ಎ ಲಾರ್ಜ್ ಸಮ್. ಹೀಗಾಗಿ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಸಮ್ ಅಂತ ಮನಿ ಅಂತ ಕರಿತೀವಿ, ದುಡ್ಡು ಅಂತ ಕರಿತೀವಿ. ಇಲ್ಲೇನೇ ಮಾಡ್ತಾಯಿತ್ತು, ಆ ಗೇಮಿಂಗ್ ಹೌಸಸ್ನಿಂದ ಒಂದಿಷ್ಟು ಮನಿ ಅಮೌಂಟು ಪ್ರಿನ್ಸ್ ರಾಜನಿಗೆ ಬರ್ತಾಯಿತ್ತು. ದ ರೀಸನ್ ಹಿ ಪೇಸ್ ಸೋ ಮಚ್ ಈಸ್ ದ್ಯಾಟ್ ಇಟ್ ಈಸ್ ದ ಓನ್ಲಿ ಸಚ್ ಎ ಗೇಮಿಂಗ್ ಎಸ್ಟಾಬ್ಲಿಷ್ಮೆಂಟ್ ಲೆಫ್ಟ್ ಇನ್ ಯುರೋಪ್. ಕೆಲವಷ್ಟು ಯುರೋಪ್ ದೇಶಗಳಲ್ಲಿ ಏನು ಮಾಡ್ತಾಯಿದ್ರು, ಸ್ಥಾಪನೆಯನ್ನು ಮಾಡಿದರು. ಸಮ್ ಆಫ್ ದ ಲಿಟಲ್ ಜರ್ಮನ್ ಸಾವರಿಯನ್ಸ್ ಅಂತಂದರೆ ರಾಜರು ಅಂತ ಕರಿತೀವಿ. ಜರ್ಮನ್ ಸಾವರಿಯನ್ಸ್ ಯೂಸ್ ಟು ಕೀಪ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಕೈಂಡ್. ಬಟ್ ಅಲ್ಲಿ ಕೂಡ ಭಾಳಷ್ಟು ರಾಜರು ಇದನ್ನು ನಡೆಸ್ತಾ ಇದ್ದರು. ಬಟ್ ಸಮ್ ಇಯರ್ಸ್ ಅಗೋ, ಒಂದಿಷ್ಟು ವರ್ಷಗಳ ಹಿಂದೆ ದೇ ವೇರ್ ಫಾರ್ಬಿಡನ್ ಅಂತಂದರೆ ನಿಷೇಧ ಅಂತ ಕರಿತೀವಿ. ಇದನ್ನು ನಿಷೇಧವನ್ನು ಮಾಡಿದರು. ಟು ಡೂ ಸೋ ದ ರೀಸನ್ ದೇ ವೇರ್, ಇದಕ್ಕೆ ರೀಸನ್ ಕೊಡ್ತಾ ಇದ್ದಾರೆ ನೋಡ್ರಿ. ಏನು ಕಾರಣಪ್ಪ ಅಂತಂದರೆ ಸ್ಟಾಪ್ಡ್ ವಾಸ್, ಇದನ್ನು ನಿಲ್ಲಿಸೋಕೆ ಕಾರಣ ಏನು ಆಗಿತ್ತಪ್ಪ ಅಂತಂದರೆ ಬಿಕಾಸ್ ದೀಸ್ ಗೇಮಿಂಗ್ ಹೌಸಸ್ ಡಿಡ್ ಸೋ ಮಚ್ ಹಾರ್ಮ್ ಅಂದರೆ ಅರ್ಥ ಮಾಡ್ಕೊಡ್ರಿ ವಿದ್ಯಾರ್ಥಿಗಳೇ, ಇದು ಹಾನಿ ಅಂತ ಕರಿತೀವಿ. ಇದರಿಂದ ಎಷ್ಟು ಹಾನಿ ಆಗ್ತದೆ ಅಂತ ನಿಮ್ಗೆ ಗೊತ್ತದ. ಹಾಗಾಗಿ ಇಲ್ಲಿ ಸಾವರಿಯನ್ಸ್ ಏನು ಮಾಡ್ತಾರೆ, ರಾಜರು ಒಂದು ಸ್ಟಾಪನ್ನು ಮಾಡಿರ್ತಾರೆ. ಎ ಮ್ಯಾನ್ ವುಡ್ ಕಮ್ ಆ್ಯಂಡ್ ಟ್ರೈ ಹೀಸ್ ಲಕ್. ಒಂದಿಷ್ಟು ಸಲ ಇದು ಲಕ್ ಆಗ್ತದೆ. ದೆನ್ ಹಿ ವುಡ್ ರಿಸ್ಕ್ ಆಲ್ ಹಿ ಹ್ಯಾಡ್ ಆ್ಯಂಡ್ ಲೂಸ್. ಒಂದಿಷ್ಟು ಸಲ ಇದೇನು ರಿಸ್ಕ್ ಆಗ್ತದಪ್ಪ ಅಂತಂದರೆ ಎಲ್ಲ ಹಣವನ್ನು ಕಳ್ಕೊಂಡು ಎಲ್ಲ ಕಳ್ಕೊಂಡು ಮನೆಗೆ ಹೋಗ್ತಾ ಇರೋಂಥ ಪರಿಸ್ಥಿತಿ ಬರ್ತದೆ. ದೆನ್ ವುಡ್ ಇವನ್ ರಿಸ್ಕ್ ಮನಿ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಆ್ಯಂಡ್ ಲೂಸ್ ದ್ಯಾಟ್ ಟು. ಎಲ್ಲ ಕಳ್ಕೊಂಡು ಮನೆಗೆ ಹೋಗ್ತಾ ಇದ್ದ ಕಾರಣ ಆ್ಯಂಡ್ ದೆನ್ ಇನ್ ಡಿಸ್ಪೇರ್ ಅಂದರೆ ಹತಾಶೆಗೊಳಗಾಗ್ತಾನೆ. ಯಾವತ್ತು ಮನುಷ್ಯ ಎಲ್ಲ ಹಣವನ್ನು ಕಳ್ಕೊಂಡಾಗ ಹತಾಶೆಗೊಳಗಾಗ್ತಾನೆ ರೀ. ಹತಾಶೆಗೊಳಗಾದ್ಮೇಲೆ ಏನಾಗ್ತದೆ ನೋಡ್ರಿ, ಹಿ ವುಡ್ ಡ್ರೌನ್ ಆರ್ ಶೂಟ್ ಹಿಮ್ಸೆಲ್ಫ್. ನೋಡ್ರಿ, ಮಾನಸಿಕವಾಗಿ ತನ್ನನ್ನು ತಾನು ಶೂಟ್ ಮಾಡ್ಕೋವಂಥ ಪರಿಸ್ಥಿತಿ ಕೂಡ ಬರ್ತಾಯಿತ್ತು. ಸೊ ದ ಜರ್ಮನ್ಸ್ ಫಾರ್ಬಿಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಹಾಗಾಗಿ ಇದೇನು ಮಾಡ್ತಾರೆ, ಫಾರ್ಬಿಡನ್ ಮಾಡಿರ್ತಾರೆ, ಇದನ್ನು ನಿಷೇಧನ ಮಾಡಿರ್ತಾರೆ. ಬಟ್ ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ದ ಪ್ರಿನ್ಸ್ ಆಫ್ ಮೊನಾಕೋ. ಎಲ್ಲ ರಾಜರು ಕೂಡ ಇದನ್ನು ಸ್ಟಾಪ್ ಮಾಡಿದ್ರು ಕೂಡ ಮೊನಾಕೋ ರಾಜ ಮಾತ್ರ ಇದನ್ನೇನು ಮಾಡಿರ್ತಾನೆ ರೀ, ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಡ್ ಹಿ ರಿಮೇನ್ಡ್ ವಿತ್ ಎ ಮೋನೋಪೊಲಿ ಆಫ್ ದ ಬಿಸ್ನೆಸ್. ಈ ಬಿಸ್ನೆಸ್ನಲ್ಲಿ ಮೋನೋಪೊಲಿ ಅಂದರೆ ಅರ್ಥ ಮಾಡ್ಕೊಡ್ರಿ, ಏಕ ವ್ಯಕ್ತಿ ಅಂತ ಕರಿತೀವಿ. ಎಲ್ಲ ರಾಜರು ಕೈ ಬಿಟ್ಟರು ಕೂಡ ಇವನೇನು ಮಾಡ್ತಾನೆ ರೀ, ಏಕ ವ್ಯಕ್ತಿಯಾಗಿ ಮೋನೋಪೊಲಿಯಾಗಿ ಇದನ್ನು ಸ್ಟಾರ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ನೋ ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ ರಾಜ್ಯದಲ್ಲಿ ಮಾತ್ರ ನಡೀತಾ ಇತ್ತು. ವೆದರ್ ದೇ ವಿನ್ ಆರ್ ಲೂಸ್, ನಿಮ್ಗೆ ಆಲ್ರೆಡಿ ಗೊತ್ತದ. ಕೆಲವೊಂದ್ಸಲ ವಿನ್ ಆಗ್ತಾಯಿದ್ರೆ, ಕೆಲವೊಂದ್ಸಲ ಲಾಸ್ ಆಗ್ತಾಯಿದ್ರು. ದ ಪ್ರಿನ್ಸ್ ಗೇನ್ಸ್ ಬೈ ಇಟ್. ಯಾರಾದರೂ ಗೆದ್ರಂತೂ ಅವ್ರಿಗೆ ಆಗ್ತಾಯಿತ್ತು, ಸೋತರು ಕೂಡ ಗೆದ್ದರು ಕೂಡ ಯಾರಿಗೆ ಗೇನ್ ಆಗ್ತಾಯಿತ್ತು, ಹಣ ಯಾರಿಗೆ ಗಳಿಕೆ ಆಗ್ತಾಯಿತ್ತು, ರಾಜನಿಗೆ ಆಗ್ತಾಯಿತ್ತು. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್ ಆ್ಯಸ್ ದ ಪ್ರೊವರ್ಬ್ ಸೇಸ್. ಪ್ರೊವರ್ಬ್ ಅಂದರೆ ಇಲ್ಲಿ ಗಾದೆ ಮಾತು ಅದ. ಏನಪ್ಪ ಅಂತಂದರೆ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್. ಯಾವಾಗ ರಾಜ ಪ್ರಾಮಾಣಿಕವಾಗಿ ಇರ್ತಾನೋ ಅವನಿಗೆ ಅರಮನೆ ಕಟ್ಟಕ್ಕೆ ಆಗಲ್ಲ ಅಂತ ಈ ಗಾದೆ ಮಾತನ್ನು ಹೇಳ್ತಾರೆ. ಏನು ರಾಜ ತಿಳ್ಕೊಂಡಿದ್ದ, ಯಾವತ್ತು ಪ್ರಾಮಾಣಿಕವಾಗಿ ಇದ್ದಂಥ ರಾಜ ಅವನು ಯಾವತ್ತೂ ಅರಮನೆ ಕಟ್ಟಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿದ್ದ.
ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನ್ಯಾಕೋ ನಾಸ್ ಇಟ್ ಈಸ್ ಎ ಡರ್ಟಿ ಬಿಸ್ನೆಸ್. ಈ ಮೊನ್ಯಾಕೋ ರಾಜನಿಗೆ ಗೊತ್ತಿತ್ತು ಡರ್ಟಿ ಬಿಸ್ನೆಸ್, ಬಸ್ಟ್ ಕೆಟ್ಟದಾಗಿರುವಂಥ ಬಿಸ್ನೆಸ್ ಅಂತ ಗೊತ್ತಿತ್ತು. ಬಟ್ ವಾಟ್ ಈಸ್ ಹಿ ಟು ಡೂ, ಮತ್ತು ಯಾಕೆ ಇದು ಮುಂದುವರ್ಸ್ಕೊಂಡಪ್ಪ ಅಂದರೆ ಹಿ ಹ್ಯಾಸ್ ಟು ಲೈವ್, ಬದುಕುಳಿಲಿಕ್ಕೆ ಮಾಡ್ಕೊಂಡಿದ್ದ. ಆ್ಯಂಡ್ ಟು ಡ್ರಾ ಎ ರೆವಿನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಅವ್ನಿಗೆ ಆಲ್ರೆಡಿ ಗೊತ್ತದ ಡ್ರಿಂಕ್ ಆ್ಯಂಡ್ ಟೊಬ್ಯಾಕೋ ಇವೆರಡೂ ಹಾನಿಕರ ಅಂತ ಗೊತ್ತದ, ಆದರೂ ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ಸೊ ಹಿ ಲೈವ್ಸ್ ಎ ರೀಸನ್ ರೇನ್ಸ್. ಸೊ ಹಿ ಲೈವ್ಸ್ ಹೇಳ್ಬಿಟ್ಟೆ ನಾನು ರೀಸನ್ ಆ್ಯಂಡ್ ರೇಕ್ಸ್ ಇನ್ ದ ಮನಿ ಆ್ಯಂಡ್ ಹೋಲ್ಡ್ ಹೀಸ್ ಕೋರ್ಟ್ ವಿತ್ ಆಲ್ ದ ಸೆರೆಮನಿ ಆಫ್ ಎ ರಿಯಲ್ ಕಿಂಗ್. ಇದೆಲ್ಲ ಮುಂದುವರಿಸ್ಕೊಂಡು ರಾಜ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದ. ಹಿ ಹ್ಯಾಸ್ ಹೀಸ್ ಕೊರೋನೇಷನ್, ಅರ್ಥ ಮಾಡ್ಕೊಟ್ಟು ಕೊರೋನೇಷನ್ ಅಂದರೆ ಪಟ್ಟಾಧಿಕಾರ ಅಂತ ಕರಿತೀವಿ. ಹೀಸ್ ಲೇವೀಸ್ ಅಂತಂದರೆ ಓಲಗ ಅಂತ ಕರಿತೀವಿ. ಹಿ ರಿವಾರ್ಡ್ಸ್ ಅಂದರೆ ಪ್ರಶಸ್ತಿಗಳು. ಸೆಂಟೆನ್ಸ್ ಅಂದರೆ ಇಲ್ಲಿ ವಾಕ್ಯ ಅಂತ ಅಲ್ಲ, ಶಿಕ್ಷೆ ಅಂತ ಕರಿತೀವಿ, ಶಿಕ್ಷೆಗಳು. ಆ್ಯಂಡ್ ಪಾರ್ಡನ್ಸ್ ಅಂದರೆ ಕ್ಷಮಿಸುವ ಅಂತ. ಆ್ಯಂಡ್ ಹಿ ಆಲ್ಸೋ ಹೀಸ್ ಎ ರಿವ್ಯೂ, ಅವಲೋಕನ ಮಾಡ್ತಾ ಇದ್ದ. ಕೌನ್ಸಿಲ್ಸ್ ಮಂತ್ರಿಗಳಿದ್ರು, ಲಾಸ್ ಆ್ಯಂಡ್ ಕೋರ್ಟ್ಸ್ ಆಫ್ ದ ಜಸ್ಟಿಸ್. ಮನೆಯಿಂದ ಅರ್ಥ ಮಾಡ್ಕೊಡ್ರಿ. ಹಿ ಹ್ಯಾಸ್ ಹೀಸ್ ಅ ಕೊರೋನೇಷನ್. ಇಷ್ಟು ಚಿಕ್ಕ ರಾಜ್ಯ ಇದ್ದರೂ ಕೂಡ ಈ ಗೇಮಿಂಗ್ ಹೌಸಸನ್ನು ನಡೆಸ್ತಾ ಇದ್ದ. ವೈನ್ ಆ್ಯಂಡ್ ಸ್ಪಿರಿಟ್ ಎಲ್ಲ ಟೊಬ್ಯಾಕೋ ಎಲ್ಲ ತಲೆಗಂಧ ಏನೋ ಹಾಕ್ತಾಯಿದ್ದು ಎಲ್ಲ ನಡೀತಾ ಇತ್ತು. ಇದು ಹಾನಿಕಾರಕ ಅಂತ ಗೊತ್ತಿದ್ರೂ ಕೂಡ ಈ ರಾಜನಿಗೆ ಏನು ನಡೀತಾ ಇತ್ತಪ್ಪ ಅಂದರೆ ಕೊರೋನೇಷನ್. ಈ ಎಲ್ಲ ರಾಜ್ಯದಲ್ಲಿ ನಡೆಯುವಂಥ ರಾಜಮನೆತನದಲ್ಲಿ ನಡೆಯುವಂಥ ಪಟ್ಟಾಧಿಕಾರ ಇತ್ತು. ಲೇವೀಸ್ ಓಲುಗಳೆಲ್ಲ ಬಾರಿಸ್ತಾ ಇದ್ವು, ಓಲುಗಳಿದ್ವು. ರಿವಾರ್ಡ್ಸ್ ಕೆಲವೊಂದಿಷ್ಟು ಪ್ರಶಸ್ತಿಗಳು ಇದ್ವು ಆ ರಾಜ್ಯದಲ್ಲಿ. ಶಿಕ್ಷೆಗಳು ನಡೀತಾ ಇದ್ವು. ಆ್ಯಂಡ್ ಪಾರ್ಡನ್ಸ್ ಒಂದಿಷ್ಟು ಕ್ಷಮೆಗಳಿದ್ವು. ಆ್ಯಂಡ್ ಹಿ ಆಲ್ಸೋ ಹೀಸ್ ರೆವೀಸ್ ಅಂದರೆ ಎಲ್ಲವನ್ನು ಅವಲೋಕನ ಮಾಡುವಂಥ ಇದ್ದರು. ಕೌನ್ಸಿಲ್ಸ್ ಮಂತ್ರಿಗಳಿದ್ವು, ಲಾಸ್ ಕಾನೂನುಗಳಿದ್ವು, ಕೋರ್ಟ್ ಆಫ್ ದ ಜಸ್ಟಿಸ್ ನ್ಯಾಯಾಂಗ ಕೂಡ ಇತ್ತು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್ ಓನ್ಲಿ ಆನ್ ಎ ಸ್ಮಾಲರ್ ಸ್ಕೇಲ್ ಅಂದರೆ ಪುಟ್ಟ ಅಂತ ಕರಿತೀವಿ. ಇಷ್ಟು ಸಣ್ಣದ ರಾಜ್ಯದಲ್ಲಿ ಇದೆಷ್ಟೆಲ್ಲ ನಡೀತಾ ಇತ್ತಂತ ಹೇಳ್ತೀವಿ. ನೆಕ್ಸ್ಟು Now it happened a few years ago that a murder was committed. ಈ ರಾಜ್ಯದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಮರ್ಡರ್ ಆಗ್ತದೆ, ಒಂದು ತಪ್ಪಾಗ್ತದೆ. ಕಮಿಟೆಡ್ ಅಂದರೆ ತಪ್ಪು ಅಂತ ಕರಿತೀವಿ. ಮರ್ಡರ್ ಆಗಿರ್ತದೆ ಇನ್ ದಿಸ್ ಟಾಯ್ ಪ್ರಿನ್ಸೆಸ್ ಡೊಮಿನ್ಸ್. ದ ಪೀಪಲ್ ಆಫ್ ದ್ಯಾಟ್ ಕಿಂಗ್ಡಮ್ ಆರ್ ಎ ಪೀಸೇಬಲ್. ನೋಡ್ರಿ, ಈ ರಾಜ್ಯದಲ್ಲಿ ಬಹಳಷ್ಟು ಪೀಸೇಬಲ್ ಆಗಿತ್ತು, ಬಹಳಷ್ಟು ಶಾಂತಿಯುತವಾಗಿತ್ತು. ಆ್ಯಂಡ್ ಸಚ್ ಎ ಥಿಂಗ್ ಹ್ಯಾಡ್ ನಾಟ್ ಹ್ಯಾಪನ್ಡ್ ಬಿಫೋರ್. ದ ಜಡ್ಜಸ್ ಅಸೆಂಬ್ಲ್ಡ್ ವಿತ್ ಎ ಮಚ್ ಸೆರೆಮನಿ ಆ್ಯಂಡ್ ಎ ಟ್ರೈಡ್ ಅಂದರೆ ವಿವಾದಗಳು ನಡೀತಾ ಇದ್ವು. ದ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್ ಅಂದರೆ ನ್ಯಾಯಾಲಯ ಇತ್ತು, ಎಲ್ಲ ಮಾತಾಡ್ತಾ ಇದ್ರು. ದೇರ್ ವರ್ ಎ ಜಡ್ಜಸ್ ಇದ್ದರು. ಆ್ಯಂಡ್ ಪ್ರಾಸಿಕ್ಯೂಟರ್ಸ್ ವ್ಯಾಜ್ಯದಾರರು ಅಂತ ಕರಿತೀವಿ. ಆ್ಯಂಡ್ ಎ ಜೂರಿಮೆನ್ ನ್ಯಾಯದರ್ಶಿಗಳಿದ್ದರು. ಆ್ಯಂಡ್ ಬ್ಯಾರಿಸ್ಟರ್ಸ್ ವಕೀಲರುಗಳಿದ್ದರು. ದೇ ಆರ್ಗ್ಯೂಡ್ ಆ್ಯಂಡ್ ಎ ಜಡ್ಜ್ ಅಂದರೆ ಈ ಏನು ಮರ್ಡರ್ ಮಾಡಿದ್ನಲ್ಲ ಅವನ ಬಗ್ಗೆ ಎಲ್ಲರೂ ಒಂದು ಮೀಟಿಂಗನ್ನು ಮಾಡ್ತಾರೆ. ಆ್ಯಂಡ್ ಅಟ್ ಲಾಸ್ಟ್ ದೇ ಕಂಡೆಮ್ಡ್ ದ ಕ್ರಿಮಿನಲ್ ಟು ಹ್ಯಾವ್ ಹೀಸ್ ಎ ಹೆಡ್ ಕಟ್ ಆಫ್. ಇವಂಗೊಂದು ಏನು ಮಾಡಬೇಕಪ್ಪ ಅಂತಂದರೆ ಇವಂಗೆ ಒಂದು ಹೆಡ್ ಕಟ್ ಆಫ್ ಮಾಡುವಂಥ ಶಿಕ್ಷೆಯನ್ನು ಕೊಡೋಣ ಅಂತ ವಿಚಾರ ಮಾಡ್ತಾರೆ. ಆ್ಯಸ್ ದ ಲಾ ಡೈರೆಕ್ಟಾಗಿ ಇವರೆಲ್ಲ ಮಾತಾಡ್ಕೊಂಡು ಏನು ಮಾಡ್ತಾರೆ ರೀ, ಹೀಸ್ ಹೆಡ್ ಕಟ್ ಆಫ್ ಮಾಡ್ಬೇಕಂತ ವಿಚಾರ ಮಾಡ್ತಾರೆ. ಸೋ ಫಾರ್ ಸೋ ಗುಡ್. ಮತ್ತು ಇದನ್ನು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ, ಹೆಡ್ ಕಟ್ ಆಫ್ ಮಾಡಿಬಿಡೋಣ ಅಂತ ವಿಚಾರ ಮಾಡ್ತಾರೆ. ನೆಕ್ಸ್ಟ್ ದೇ ಸಬ್ಮಿಟೆಡ್ ದ ಸೆಂಟೆನ್ಸ್ ಟು ದ ಪ್ರಿನ್ಸ್. ಅದೆಲ್ಲ ರಾಜನಲ್ಲಿ ಮಾತಾಡ್ತಾರೆ. ದ ಪ್ರಿನ್ಸ್ ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ ಇಟ್. ನೀವೇನು ಮಾಡ್ತಾ ಇದ್ರಿಲ್ಲ ಹೆಡ್ ಕಟ್ ಆಫ್, ಅದಕ್ಕೆ ಕನ್ಫರ್ಮ್ ಆಗಿ ಹೇಳ್ತಾರೆ ಇದನ್ನೇ ಮಾಡಿರಿ ಅಂತ ಹೇಳಿ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟ್ ಹಿಮ್. ಆಜ್ಞೆನ ಹೊಡೆಸ್ತಾರಪ್ಪ ಏನಂತಂದ್ರೆ ಹೆಡ್ ಕಟ್ ಆಫ್ ಮಾಡುವಂಥದ್ದು. ದೇರ್ ವಾಸ್ ಓನ್ಲಿ ಒನ್ ಹಿಚ್ ಅಂದರೆ ಈಗೊಂದು ತೊಡಕು ಬರ್ತದೆ. ಏನಪ್ಪ ಅಂತಂದರೆ ಹೆಡ್ ಕಟ್ ಆಫ್ ಮಾಡ್ಬೇಕಂದ್ರೆ ಒಂದು ಏನಾದರೂ ಆಯ್ದ ಬೇಕು. ದೇರ್ ವಾಸ್ ಓನ್ಲಿ ಒನ್ ಹಿಚ್ ಅಂದರೆ ತೊಡಕು ಅಂತ ಬರ್ತದೆ. ಈಗ ಒಂದು ತೊಡಕು ಬಂದುಬಿಡ್ತು ಅವ್ರಿಗೆ ಇನ್ ದ ಮ್ಯಾಟರ್. ಈ ವಿಷಯದ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಒಂದು ತೊಡಕು ಬರ್ತದೆ. ಆ್ಯಂಡ್ ದಟ್ ವಾಸ್ ದ್ಯಾಟ್ ದೇ ಹ್ಯಾಡ್ ನೈದರ್ ಎ ಗಲೋಟಿನ್ ಫಾರ್ ಕಟ್ಟಿಂಗ್ ಹೆಡ್ಸ್ ಆಫ್. ನೋಡಿರಿ, ತಲೆಯನ್ನು ಕಟ್ ಆಫ್ ಮಾಡ್ಬೇಕಂದ್ರೆ ಒಂದು ಗಲೋಟಿನ್ ಮಷಿನ್ ಬೇಕಾಗ್ತದೆ. ಆ್ಯಂಡ್ ಎಕ್ಸಿಕ್ಯೂಟ್ನರ್ ಅಂದರೆ ಅದನ್ನು ಹೆಡ್ ಕಟ್ ಆಫ್ ಮಾಡುವಂಥ ವ್ಯಕ್ತಿ, ಆಪ್ರೇಟ್ ಮಾಡುವಂಥ ವ್ಯಕ್ತಿ ಬೇಕು.
ದ ಮಿನಿಸ್ಟರ್ಸ್ ನೋಡ್ರಿ, ಈ ರಾಜ್ಯದಲ್ಲಿ ಗಲೋಟಿನ ಮಷೀನು ಇಲ್ಲ, ಎಕ್ಸಿಕ್ಯೂಟಿವ್ನರ್ ಕೂಡ ಇಲ್ಲ. ದ ಮಿನಿಸ್ಟರ್ಸ್ ಕನ್ಸಿಡರ್ಡ್ ದ್ಯಾಟ್ ದ ಮ್ಯಾಟರ್ ಆ್ಯಂಡ್ ಡಿಸೈಡೆಡ್ ಟು ಅಡ್ರೆಸ್ ಆ್ಯನ್ ಎನ್ಕ್ವೈರಿ. ಈ ವಿಷಯ ಪ್ರಕಾರ ಏನು ಮಾಡ್ತಾರೆ, ಒಂದು ವಿಷಯನ ಎನ್ಕ್ವೈರಿ ಮಾಡಬೇಕಾಗುತ್ತೆ ಟು ದ ಫ್ರೆಂಚ್ ಗೌರ್ಮೆಂಟ್. ಈ ಫ್ರೆಂಚ್ ಗೌರ್ಮೆಂಟ್ಗೆ ತಿಳಿಸ್ತಾರೆ, ಆಸ್ಕಿಂಗ್ ವೆದರ್ ದ ಫ್ರೆಂಚ್ ಕುಡ್ ನಾಟ್ ಲೆಂಡ್ ದೆಮ್ ಎ ಮಷೀನ್ ಆ್ಯಂಡ್ ದ ಎಕ್ಸ್ಪರ್ಟ್ ಟು ಕಟ್ ಆಫ್ ದ ಕ್ರಿಮಿನಲ್ಸ್ ಹೆಡ್. ಇಲ್ಲಿ ಚಾರ್ಜಸ್ ಎಷ್ಟಾಗ್ತದೆ ಮಷೀನಿಗೆ, ಎಕ್ಸ್ಪರ್ಟ್ ಚಾರ್ಜ್ ತೊಗೊಂಬರ್ಲಿಕ್ಕೆ, ಆಮೇಲೆ ಹೆಡ್ ಕಟ್ ಆಫ್ ಮಾಡೋವಂಥದ್ದು ವ್ಯಕ್ತಿಗೆ ಮತ್ತು ಈ ಮಷೀನಿಗೆ ಎಷ್ಟು ಆಗ್ತದೆ ಅಮೌಂಟು ಅಂತ ಕೇಳ್ತಾರೆ. ಆ್ಯಂಡ್ ಇಫ್ ಸೊ ವುಡ್ ದ ಫ್ರೆಂಚ್ ಕೈಂಡ್ಲಿ ಇನ್ಫಾರ್ಮ್ ದೆಮ್ ವಾಟ್ ಇಟ್ ವುಡ್ ಕಾಸ್ಟ್. ಮತ್ತು ಇದಕ್ಕೆಲ್ಲ ತೊಗೊಂಬರ್ಲಿಕ್ಕೆ ಮತ್ತು ಅದನ್ನು ಮಷೀನಿಗೆ ಎಲ್ಲ ಎಷ್ಟು ಕಾಸ್ಟ್ ಆಗ್ತದೆ, ದುಡ್ಡು ಆಗ್ತದೆ ಅಂತ ಕೇಳ್ತಾರೆ. ದ ಲೆಟರ್ ವಾಸ್ ಸೆಂಟ್ ಅಂತಂದರೆ ಪಾಸ್ಟ್ ಇದೆ, ಸೆಂಡ್ ಪಾಸ್ಟ್ ಅಂಡ್ ಸೆಂಟ್, ಆಲ್ರೆಡಿ ಲೆಟರ್ ಹೋಗ್ತದೆ. ಎ ವೀಕ್ ಲೆಟರ್ ದ ರಿಪ್ಲೈ ಕೇಮ್. ಒಂದು ವೀಕ್ ಆದಮೇಲೆ ಒಂದು ರಿಪ್ಲೈ ಬರ್ತದೆ ಆ ಲೆಟರ್ಗೆ. ಎ ಮಷೀನ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 ಫ್ರಾಂಕ್ಸ್. ಇಲ್ಲಿ ಏನಾಗ್ತದಪ್ಪ ಅಂದ್ರೆ 16,000 ಫ್ರಾಂಕ್ಸ್ಗಳು ಆಗ್ತವ ಅಂತ ಅವರು ಲೆಟ್ರ್ ವಾಪಸ್ ಬರ್ತದೆ. ದಿಸ್ ವಾಸ್ ಲೆಡ್ ಬಿಫೋರ್ ದ ಕಿಂಗ್, ಈ ಥಾಟ್ ಇಟ್ ಓವರ್ 16,000 ಫ್ರಾಂಕ್ಸ್. ಇಲ್ಲಿ ಏನಾಗ್ತದೆ, ರಾಜನಿಗೆ ಇದ್ದ ರಾಜ್ಯನ ನಡೆಸ್ಕೊಂಡು ಹೋಗೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡ್ಯಾರವರು, ಎಲ್ಲ ಟ್ಯಾಕ್ಸ್ಗಳನ್ನು ಹಾಕಕತ್ತಾರ. ಜನಸಂಖ್ಯೆ ಬೇರೆ 7,000 ಅದ, ಒಂದು ಪುಟ್ಟ ರಾಜ್ಯ ಅದ, ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ರಾಜ್ಯನಿಗೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ಶಿಕ್ಷೆಯನ್ನು ಕೊಡ್ಬೇಕಾಗತ್ತಂದ್ರೆ 16,000 ಫ್ರಾಂಕ್ಸನ್ನು ಕೊಡಬೇಕಾ ಅಂತ, 16,000 ಫ್ರಾಂಕ್ಸ್ ಎಷ್ಟು ಕೊಡಬೇಕಾ ಅಂತ ಆಶ್ಚರ್ಯ ಆಗ್ತಾನೆ ರೀ. ದ ರೆಚ್ ಅಂದರೆ ನೀಚ ಅಂತ ಕರಿತೀವಿ. ದ ರೆಚ್ ಈಸ್ ನಾಟ್ ವರ್ತ್ ದ ಮನಿ. ಇವನಿಗಾಗಿ ಇಷ್ಟು ವೆಚ್ಚ ಮಾಡುವಂಥದ್ದು, ಇಷ್ಟು ಖರ್ಚನ ಮಾಡುವಂಥದ್ದು ಸರಿ ಆಗಲ್ಲ ಅಂತ ವಿಚಾರ ಮಾಡ್ತಾನೆ ರೀ. ಸೆಡ್ ಹಿ, ಕಾಂಟ್ ಇಟ್ ಬಿ ಡನ್ ಸಮ್ ಹೌ ಚೀಪರ್. ನೋಡಿರಿ, 16,000 ಫ್ರಾಂಕ್ಸ್ಗೆ ಇನ್ನೊಂದು ಚೀಪ್ ಆಗುವಂಥದ್ದು, ಕಡಿಮೆ ವೆಚ್ಚ ಇರುವಂಥದ್ದು ಏನಾದರೂ ಇದೆಯಾ ಅಂತ ವಿಚಾರ ಮಾಡ್ತಾನೆ ರೀ. ವೈ 16,000 ಫ್ರಾಂಕ್ಸ್ ಈಸ್ ಮೋರ್ ದೆನ್ 2 ಫ್ರಾಂಕ್ಸ್ ಎ ಹೆಡ್ ಆನ್ ದ ಹೋಲ್ ಪಾಪ್ಯುಲೇಷನ್. ರೀ, ಈಗಾಗಲೇ ವೆಚ್ಚ ಅದು, ಪೋಲ್ ಟ್ಯಾಕ್ಸ್ ಅದ. ಮತ್ತು ಈ 16,000 ಫ್ರಾಂಕ್ಸ್ಗಳನ್ನು ಆ ಮಷಿನ್ಗೆ ಕೊಡ್ಬೇಕಾತಂದ್ರೆ ಇನ್ನೂ 2 ಫ್ರಾಂಕ್ಸ್ಗಳನ್ನ ಏನು ಮಾಡಬೇಕು, ಇಡೀ ಪಾಪ್ಯುಲೇಷನ್ 7,000 ಅದಲ್ಲ, ಪ್ರತಿಯೊಂದು ವ್ಯಕ್ತಿಗೂ ಕೂಡ ಏನು ಮಾಡಬೇಕಾಗುತ್ತದೆ. ಮತ್ತು 2 ಫ್ರಾಂಕ್ಸ್ಗಳನ್ನು ಎಕ್ಸ್ಟ್ರಾ ನಾವು ಅವ್ರಿಗೆ ತಲೆಗಂದಾಯನ ಹಾಕಬೇಕಾದಂಥ ವಿಚಾರ ಬರ್ತದೆ. ದ ಪೀಪಲ್ ಓಂಟ್ ಸ್ಟ್ಯಾಂಡ್ ಇಟ್. ಎಲ್ಲ ರೋಚ್ಗೆ ಎದ್ದು ನಿಂತು ಬಿಡ್ತಾರೆ. ಆ್ಯಂಡ್ ಇಟ್ ಮೇ ಕೇಸ್ ಇನ್ ದ ರೈಟ್ ಅಂತಂದರೆ ದಂಗೆ ಅಂತ ಕರಿತೀವಿ. ಜನರೆಲ್ಲ ಏನು ಮಾಡಿಬಿಡ್ತಾರೆ, ಭಾಳಷ್ಟು ದಂಗೆಗೆ ಎದ್ದು ಬಿಡ್ತಾರ ಅಂತ ರಾಜ ವಿಚಾರವನ್ನು ಮಾಡ್ತಾನೆ. ಸೊ ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಹಾಗಿದ್ರೆ ಮುಂದೆ ಏನು ಮಾಡೋದು. ಆ್ಯಂಡ್ ಇಟ್ ವಾಸ್ ಎ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಎನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಈಗ ಮತ್ತೆ ಇಟಲಿಗೆ ಲೆಟರನ್ನು ಬರಿ ಅಂತ ಹೇಳ್ತಾನೆ. ದ ಫ್ರೆಂಚ್ ಗೌರ್ಮೆಂಟ್ ಈಸ್ ಅ ರಿಪಬ್ಲಿಕನ್ ಅಂತಂದರೆ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಆ್ಯಂಡ್ ಹ್ಯಾಸ್ ಎ ನೋ ಪ್ರಾಪರ್ ರೆಸ್ಪೆಕ್ಟ್ ಫಾರ್ ಕಿಂಗ್. ಪ್ರಜಾಪ್ರಭುತ್ವ ಎಲ್ಲಿರ್ತದೆ ಅಲ್ಲಿ ರಾಜನಿಗೆ ಅಷ್ಟು ವ್ಯಾಲ್ಯೂ ಇರೋಂಗಿಲ್ಲ, ಹಾಗಾಗಿ ರೆಸ್ಪೆಕ್ಟ್ ಫಾರ್ ಕಿಂಗ್. ಬಟ್ ದ ಕಿಂಗ್ ಆಫ್ ಇಟಲಿ ವಾಸ್ ಅ ಬ್ರದರ್ ಮೊನಾರ್ಕ್ ಅಂದ್ರೆ ರಾಜ ಅಂತ ಕರಿತೀವಿ. ಇಟಲಿ ಒಳಗೆ ಬ್ರದರ್ ಮೊನಾರ್ಕ್ ಇದ್ದ. ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ ಟು ಡೂ ದ ಕಿಂಗ್ ಚೀಪರ್. ಮತ್ತು ಇಟಲಿ ಒಳಗೆ ಏನಾದರೂ ಆ ರಾಜ ಏನಾದರೂ ಸ್ವಲ್ಪ ಕಡಿಮೆ ಏನಾದರೂ ಕೊಡ್ತಾನೆ ಚೀಪರ್. ಇದಕ್ಕೆ 16,000 ಫ್ರಾಂಕ್ಸ್ಗಿನ ಇನ್ನೂ ಏನಾದರೂ ಕಡಿಮೆ ಆಗ್ತದೆ ಏನೋ ಅಂತ ಇಟಲಿಗೆ ಲೆಟ್ರನ್ನು ಬರೆಸ್ತಾನೆ. ಸೊ ದ ಲೆಟರ್ ವಾಸ್ ರಿಟರ್ನ್, ಮತ್ತು ವಾಪಸ್ ಬರ್ತದೆ. ಆ್ಯಂಡ್ ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಇನ್ನೊಂದು ಲೆಟ್ರನ್ನು ಪ್ರಾಂಪ್ಟಾಗಿ ರಿಪ್ಲೈನ ವಾಸ್ ರಿಸೀವ್ಡ್. ಇದು ವಾಪಸ್ಸು ಲೆಟರ್ ಬರೆದ ತಕ್ಷಣ ಇಟಲಿಯಿಂದ ವಾಪಸ್ ಲೆಟರ್ ಬರ್ತದೆ. ಇನ್ನು ಮುಂದೆ ಹೆಡ್ ಕಟ್ ಆಫ್ ಆಗ್ತದೋ, ಶಿಕ್ಷೆ ಆಗ್ತದೋ, ಮರಣದಂಡನೆ ಆಗ್ತದೋ, ಇದೇನಾಗ್ತದೆ ಅಂಥೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.